ಅದನ್ನು ತಕ್ಷಣದಿಂದ ನಾವು ವಾಪಸ್ ತೆಗೆದುಬಿಡ್ತೀವಿ ಅಂತ ಸರ್ಕಾರ ಹೇಳಿದೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದೊಂದು ಹಾಸ್ಯಾಸ್ಪದ ಸಂಗತಿ ನನ್ನ ಪ್ರಕಾರ. ಯಾಕೆಂದರೆ ಬ್ಯಾಂಕ್ನಲ್ಲಿ ಲೋನ್ ತಗೊಳ್ತೇವೆ ನಾವು, ಬ್ಯಾಂಕ್ ಅವರು ನೋಟಿಸ್ ಕೊಡ್ತಾರೆ, ಸದ್ಯಕ್ಕೆ ಕಟ್ಟಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ, ದಯವಿಟ್ಟು ಒಂದು ಸ್ವಲ್ಪ ಸಮಯ ಕೊಡಿ ಅಂತಂದರೆ ನೋಟಿಸ್ ವಾಪಸ್ ತಗೊಳ್ತಾರೆ. ಆದರೆ ಹಣ ಕಟ್ಟಬೇಕಾ ಬೇಡ? ನಾವು ಇವತ್ತಿಲ್ಲ ನಾಳೆ ಕಟ್ಟಬೇಕು, ಬಡ್ಡಿ ಚಕ್ರಬಡ್ಡಿ ಸೇರಿ ಕಟ್ಟಬೇಕು. ಈ ಸರ್ಕಾರ ಮಾಡಿರ್ತಕ್ಕಂಥದ್ದು ಅಥವಾ ಮುಖ್ಯಮಂತ್ರಿಗಳ ಆದೇಶವು ಅದೇ ರೀತಿಯಲ್ಲಿದೆ. ಯಾಕೆಂದರೆ ನೀವು ಗೆಜೆಟನ್ನು ವಾಪಸ್ ತೆಗೆದೇ ಇದ್ದರೆ ಮತ್ತೆ ನಾಳೆ ನೋಟಿಸ್ ಕೊಡ್ಬೋದು. ಇದು ಸರ್ಕಾರಕ್ಕೆ ಅರ್ಥ ಆಗಿಲ್ವಾ? ಸರ್ಕಾರ ಏನು ನಮಗೇನು ಕಿವಿಯಲ್ಲಿ ಹೂ ಇಡ್ಲಿಕ್ಕೆ ನೋಡ್ತಿದ್ದಾರಾ? ನನ್ನ ವಾದ ಇರತಕ್ಕಂಥದ್ದು, ನಿಮ್ಮ 1974 ಗೆಜೆಟ್ ಏನಿದೆ ಅದನ್ನೇ ವಾಪಸ್ ತೆಗಿಬೇಕು. ಮತ್ತು ಪರಮಾಧಿಕಾರವನ್ನು ನೀವು ವಕಫ್ ಬೋರ್ಡ್ಗೆ ಕೊಟ್ಟಿದ್ದೀರಿ. ಸರ್ಕಾರಕ್ಕೆ ಅಧಿಕಾರ ಇದೆ, ಆದರೆ ಸರ್ಕಾರಕ್ಕಿಂತ ಪರಮಾಧಿಕಾರವನ್ನು ನೀವು ಹೇಗೆ ಕೊಡಲಿಕ್ಕೆ ಸಾಧ್ಯ ವಕಫ್ ಬೋರ್ಡ್ಗೆ? ಇದನ್ನು ಕೂಡ ವಾಪಸ್ ತೆಗಿಬೇಕು. ಮಾಣಿಪ್ಪಾಡಿಯವರು ರಿಪೋರ್ಟ್ ಕೊಟ್ಟಿದ್ದಾರೆ. 54,000 ಎಕರೆ ಜಮೀನು ಇದಕ್ಕೆ ಇತ್ತು ಹಿಂದೆ. 26,000 ಎಕರೆಯನ್ನು ಅನೇಕ ಕಾಂಗ್ರೆಸ್ ಮುಖಂಡರುಗಳು, ಮುಸಲ್ಮಾನ್ ಬಂಧುಗಳು ಆ ಭೂಮಿಗಳನ್ನು ಕಬಳಿಸಿದ್ದಾರೆ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಅದರ ಪರಿಶೀಲನೆ ಆಗಬೇಕು. ಆ ಜಮೀನುಗಳನ್ನು ವಾಪಸ್ ತಗೊಳ್ಳುವಂತಹದ್ದು ಆಗಬೇಕೇ ಹೊರತು ಇದಕ್ಕೆ ಸಂಬಂಧಪಡದೇ ಇರತಕ್ಕಂಥ ಜಮೀನುಗಳನ್ನು ರೈತರುಗಳಿಂದ ನೀವು ಕಬಳಿಸ್ತಕ್ಕಂಥದ್ದು 10ನೇ ಶತಮಾನ, 11ನೇ ಶತಮಾನ, 12ನೇ ಶತಮಾನದಲ್ಲಿದ್ದ ಇವತ್ತಿನ ಏನು ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಮಠಮಾನ್ಯಗಳು ಅದು ಇದ್ದಾವೆ. ಆ ಜಮೀನುಗಳು ನಿಮಗೆ ಯಾರು ಕೊಟ್ಟರು? ಆವತ್ತಿನ ದಿವಸ ಹೇಗೆ ಬಂತು ಅದರಲ್ಲಿ ವಕಫ್ ವಿಚಾರ? ಆ ಕಾಲದಲ್ಲಿ ವಕಫ್ ಬೋರ್ಡೇ ಇರಲಿಲ್ಲ. ನಿಮ್ಮದು ಪ್ರಾರಂಭ ಆಗಿರೋದೇ 1954 ಮೇಲೆ. ಅದರಲ್ಲೂ ನೀವು ಇನ್ನೊಂದು ಮಾತು ಹೇಳ್ತೀರಿ, ಹಿಂದೂಗಳಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಇಸ್ಲಾಂ ಧರ್ಮವನ್ನು ಪಾಲಿಸುವ ಆ ಒಬ್ಬರು ಬಿಟ್ಟರೆ ಇನ್ನು ಉಳಿದವರೆಲ್ಲ ಕಾಫೀರ್ಗಳಂತ ಹೇಳ್ತೀರಿ ನೀವು. ಹಾಗಿದ್ದರೆ ಕಾಫೀರ್ಸಿಂದ ನೀವು ಈ ರೀತಿ ದೇಣಿಗೆ ಪಡೆಯಬಹುದಾ? ಜಮೀನುಗಳನ್ನು ಗಿಫ್ಟ್ ತಗೊಳ್ಬೋದಾ? ನಿಮ್ಮ ಧರ್ಮ ಹೇಳ್ತದೆ ಕಾಫೀರ್ಗಳಿಂದ ನೀವು ಯಾವುದೇ ರೀತಿಯ ಇದನ್ನು ತಗೊಳ್ತಕ್ಕಂಥದ್ದು ನಿಷಿದ್ಧ ಅಂತ ಹೇಳ್ತೀರಿ. ಆದರೆ ಜಮೀನುಗಳು ಮಾತ್ರ ಯಾಕೆ ಬೇಕು ನಿಮಗಾಗಾದ್ರೆ? ಇದೊಂದು ದ್ವಂದ್ವ ಇದೆ ಇದು. ಆದ್ದರಿಂದ ನನ್ನ ಡಿಮ್ಯಾಂಡ್, ಬೇಡಿಕೆ ಇರತಕ್ಕಂಥದ್ದು, ಈಗ ಒಂದು ಸಮಯ ಬಂದಿದೆ. ನಿಮಗೇನಾದರೂ ಭಾಳ ಲೇಟಾಗಿದೆ. 1900 ನಾನೇ ಹೇಳಿದೆ 1954ರಲ್ಲೇ ಬಂದಿದೆ. ಬೆಳಕಿಗೆ ಬಂದಿರೋದು ಈಗ. ನನ್ನ ತಟ್ಟೆಯಲ್ಲೇ ನಾನು ತಿನ್ನುವಾಗ ಸಮಸ್ಯೆ ಇರಲ್ಲ, ಪಕ್ಕದ ತಟ್ಟೆಗೆ ಕೈ ಇಟ್ಟಾಗಲೇ ಸಮಸ್ಯೆ ಬರೋದು. ಅವರ ಪಕ್ಕದ ತಟ್ಟೆಗೆ ಕೈ ಇಟ್ಟಿದ್ದು ಇತ್ತೀಚೆಗೆ, ಅಲ್ಲಿವರೆಗೂ ಅದು ಬೆಳಕಿಗೆ ಬಂದಿರಲಿಲ್ಲ. ಮಠಮಾನ್ಯಗಳು ಅನಾದಿ ಕಾಲದಿಂದಲೂ ಇದೆ. ನಾನು ಇದಕ್ಕೆ ಕೂಡ ಹೋಗಿದ್ದೆ, ವಿರಕ್ತ ಮಠಕ್ಕೆ. ಅದು 10ನೇ ಶತಮಾನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಸಂಬಂಧವೇ ಎಲ್ಲ ಆವತ್ತಿನಿಂದ ಭೂಮಿ ಅವ್ರದ್ದೇ ಆಗಿದೆ. ದಾಸೋಹ ಆವತ್ತು ಕಾಲದಿಂದಲೂ ನಡೀತಾ ಇದೆ. ಅದರ ನೋಟಿಸ್ ಈಗ ಹೋಗಿದೆ ಅವ್ರಿಗೆ. ನಾನು ದಯವಿಟ್ಟು ಹೇಳ್ತೀನಿ, ಪತ್ರಕರ್ತರು ತಾವೆಲ್ಲ ತಮ್ಮ ಜಮೀನುಗಳದ್ದು ಒಂದು ಸಾರಿ ಪಾಣಿ ತೆಗೆದು ತೋರಿಸ್ಕೊಳ್ಳಿ. ಯಾಕೆಂದರೆ ಎಲ್ಲಿ ಬಂದಿದೆಯೋ ಗೊತ್ತಿಲ್ಲ, ಅದು ಯಾಕೆ ಬಂದಿದೆಯೋ ಗೊತ್ತಿಲ್ಲ. ಬಟ್ ಒಂದು ಡೇಂಜರ್ ಏನು ಗೊತ್ತಾ, ಅವರಿಗೆ ನೀವು ಅಷ್ಟೊಂದು ಅಧಿಕಾರವನ್ನು ಕೊಟ್ಟಿರೋದು.
ಅರೆ ಆ ಅಧಿಕಾರ ಎಂಥದ್ದು ಅಂತಂದರೆ ಕೋರ್ಟಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ ಅಂತಂತಂದರೆ ಯಾವ ಕಾನೂನು ರೀ ಇದು? ಶರಿಯತ್ ಕಾನೂನು ಕೂಡ ಇಷ್ಟೊಂದು ಸ್ಟ್ರಾಂಗ್ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಇಂಥ ಕಾನೂನು ಯಾಕೆ ಬರ್ಲಿಕ್ಕೆ ಸಾಧ್ಯ? ಕಾಂಗ್ರೆಸ್ ಏನು ಮಾಡ್ಲಿಕ್ಕೆ ಹೊರಟಿದೆ ಅದು ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು. ಅದಕ್ಕೆ ಇದೆಲ್ಲ ಆಗಬಾರ್ದು. ಸಂವಿಧಾನಕ್ಕಿಂತ ಮೀರಿದ್ದು ಯಾವುದೂ ಇಲ್ಲ ಈ ದೇಶದಲ್ಲಿ, ಅದನ್ನು ನಾವು ಒಪ್ಕೊಂಡಿದ್ದೇವೆ. ಇನ್ನೊಂದು ಯಾವುದೋ ದೇಶದ ಕಾನೂನು ಇಲ್ಲಿ ನಡೆಯೋದಿಲ್ಲ. ಆದ್ದರಿಂದ ಈ ಭೂಮಿಯನ್ನು ಕಬಳಿಸ್ತಕ್ಕಂಥ ಕೆಲಸಕ್ಕೆ ಯಾರು ಕೈ ಹಾಕಿದ್ರು ನಾವು ಅದನ್ನು ವಿರೋಧಿಸ್ತೇವೆ, ಹೋರಾಟ ಮಾಡ್ತೀವಿ. ಒಂದಿಂಚು ಜಾಗವನ್ನು ಕೂಡ ನಾವು ಅವರಿಗೆ ಬಿಡೋದಿಲ್ಲ. ಅದು ನಮ್ಮ ಹೋರಾಟ. ಈಗ 10 ವರ್ಷದಿಂದ ಬಿಜೆಪಿ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. ಈ ವಕ್ಫ್ ಬಗ್ಗೆ ಏನು ಚಿಂತನೆ ಮಾಡಲಿಲ್ಲ, ಸ್ಥಾಪನೆ ಮಾಡಲಿಲ್ಲ ಅವಾಗ ಸರ್. 13 ಒಳಗೆ ಪರಮಾಧಿಕಾರ ಕೊಟ್ಟದ್ದು ಮನಮೋಹನ್ ಸಿಂಗ್ ಅವರು. ಗೆಜೆಟ್ ಆಗಿದ್ದು ಕೂಡ 2018-19 ಹೇಳ್ತಾರೆ ಸರ್. ವಕ್ತ ಕಾಲದಲ್ಲೇ ನೀವು ಸರ್ಕಾರದಿಂದನೇ ಆದೇಶ ಮಾಡಿರ್ತಾರೆ, ಸರ್ಕಾರದಲ್ಲೇ. ಅಂದ್ರೆ ಬಿಜೆಪಿ ಅವರು ಮುಸುಳಿ ಕಣ್ಣೀರು ಸುರಿಸ್ತಾರೆ, ಹೇಳ್ತಾರ ಅವರು ಮಾಡ್ತಾರ ಅವ್ರು ಅಂತ ಅವ್ರದ್ದು ಆರೋಪ ಇದೆ ಸರ್ ಕಾಂಗ್ರೆಸ್ನವರು. ನಾವು ಹೋರಾಟಗಾರರು, ಮೊಸಳೆಗಳಲ್ಲ ನಾವು. ಒಂದು ತಿಳಿದಿರಲಿ ತಮಗೆ, ಎಲ್ಲಕ್ಕೂ ಒಂದು ಕಾಲ ಬರಬೇಕು. ಭಾರತೀಯ ಜನತಾ ಪಕ್ಷದ ಹೋರಾಟ ಸ್ವತಂತ್ರ ಬಂದ ದಿವಸದಿಂದಲೂ ಇದೆ. ಯಾಕೆ ಅಂದರೆ ಸಂವಿಧಾನದಲ್ಲಿ 370 ಆರ್ಟಿಕಲ್ನ ಸೇರಿಸಬಾರ್ದು, ಇದು ಸರಿಯಲ್ಲ ಅಂಥೇಳಿ ಆವತ್ತೇ ಅಂಬೇಡ್ಕರ್ ಹೇಳ್ತಾರೆ. ಅಂಬೇಡ್ಕರ್ ಅವ್ರನ್ನ ದೂರ ಇಟ್ಟು 370 ಆರ್ಟಿಕಲ್ನ ಇಂಪೋಸ್ ಮಾಡ್ತಾರೆ ನೆಹರೂರವರು. ಇಂಪೋಸ್ ಮಾಡಿದಾಗ ಮರುದಿನ ಬಂದು ಸದನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಎಂತಹ ತಪ್ಪು ಮಾಡಿದ್ದೀರಿ, ಇದು ದೇಶದ್ರೋಹದ ಕೆಲಸ ಆಗುತ್ತೆ. ಈ ದೇಶದ ಜನರು ಅದು ಆರ್ಟಿಕಲ್ 370 ಇರೋವರೆಗೆ ಒಡಲಿನಲ್ಲಿ ಬೆಂಕಿ ಇಟ್ಕೊಂಡು ಬೇಯ್ತಾರೆ ಅಂತ ಪರಿಸ್ಥಿತಿ ಬರ್ತದೆ. ಇದು ಪರ್ಮನೆಂಟ್ ಆಗಬಾರ್ದು, ಕೊನೆ ಪಕ್ಷ ಅದನ್ನು ಟೆಂಪ್ರರಿ ಅಂತ ಮಾಡಿರಿ ಅಂತ ಮಾಡಿಸ್ತಾರೆ. ಟೆಂಪ್ರರಿ ಮೀನ್ಸ್ ವಾಟ್? ಎನಿ ಟೈಮ್ ಇಟ್ ಕ್ಯಾನ್ ಬಿ ರಿಮೂವ್ಡ್ ಆರ್ ವಿತ್ಡ್ರಾನ್. ಬಟ್ ವಾಟ್ ಹ್ಯಾಸ್ ಹ್ಯಾಪನ್ ಹಿಯರ್? 77 ಇಯರ್ಸ್ ಅದನ್ನು ತೊಗೊಂಬಂದಿದ್ದೀವಿ ನಾವು. ತಪ್ಪಲ್ವಾ? ತೆಗಿಬೇಕಾಗಿತ್ತು ಅವತ್ತೇ. ಸೊ ಇಂಥ ಬಹಳ ತಪ್ಪುಗಳನ್ನು ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ. ರಿಪೇರಿ ಮಾಡೋ ಕೆಲಸ ಪಾಪ ನಮಗೆ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ಸಿಕ್ಕಿದ್ದು, ಸರ್ಕಾರಕ್ಕೆ ಸಿಕ್ಕಿದ್ದು ಬರೀ ರಿಪೇರಿ ಕೆಲಸ. ಇವತ್ತಿಗೂ ಮಾಡ್ತಾ ಇರೋದು ನಾವೇನು ಅಂತಂದರೆ ಟಿಂಕರಿಂಗ್ ಇವತ್ತು ಒಂದು ಕುಟುಂಬಕ್ಕೆ ಮನೆ ಹಾಕಿದ್ರಿಂದ ಬಿಜೆಪಿ ಪರಿಸ್ಥಿತಿ ರೀತಿ ಆಗಿದೆ. ಯತ್ನಾಳ್ ಅವರು ಆರೋಪ ಮಾಡ್ತಾರೆ ಸರ್. ಇಲ್ಲ, ನಾನು ಕೂಡ ಆರೋಪಗಳನ್ನು ಕೇಳಿದ್ದೀನಿ. ನಮ್ಮಲ್ಲಿ ವಂಶ ಪಾರಂಪರ್ಯ ಇಲ್ಲ. ಕುಟುಂಬ ರಾಜಕಾರಣ, ವಂಶ ಪಾರಂಪರ್ಯ ಅಂದರೆ ಏನು? ಯಾವುದೇ ಒಂದು ಪಕ್ಷ ವಂಶ ಪಾರಂಪರ್ಯವಾಗಿ ಒಂದು ಪಕ್ಷವನ್ನು ತನ್ನ ಹಟಿಯಲ್ಲೇ ಇಟ್ಕೊಂಡು ನಡೆಸ್ಕೊಂಡು ಬರ್ತಿದ್ರೆ ಅದು ವಂಶ ಪಾರಂಪರ್ಯ. ಅದು ಕಾಂಗ್ರೆಸ್ ಮಾತ್ರ ಇದುವರೆಗೂ ಮಾಡ್ತಿರೋದು. ಸ್ವಾತಂತ್ರ್ಯ ಬರಬೇಕು ಅಂತ ಹೋರಾಟ ಮಾಡಿದ್ದು ಕಾಂಗ್ರೆಸ್ಸು. ಆವಾಗ ಪಕ್ಷಗಳಿರಲಿಲ್ಲ, ಎಲ್ಲರೂ ಸೇರಿ BJPಯವರು ಇದ್ದರು, RSS ಇದ್ದರು, ಎಲ್ಲರೂ ಇದ್ದರು, ಸೇರಿ ಹೋರಾಟ ಮಾಡಿರೋದು. ಅದಾದ ಮೇಲೆ ಸ್ವಾತಂತ್ರ್ಯ ಅಂತಂದ್ರೆ ಏನು? ಸುಮಾರು 500ಕ್ಕೂ ಹೆಚ್ಚು ಇದ್ದ ರಾಜಾಧಿಪತ್ಯಗಳು ಎಲ್ಲವನ್ನೂ ಕನ್ವಿನ್ಸ್ ಮಾಡಿ ಜೋಡಿಸಿ ಅವರ ಎಲ್ಲ ಆಸ್ತಿಗಳನ್ನು ತಗೊಂಡು ಭಾರತ ದೇಶ ಸ್ವಾತಂತ್ರ್ಯ ಮಾಡಿಕೊಂಡು ಇವತ್ತು ನಡೆಸ್ತಾ ಇರೋದು. ಅಲ್ಲಿಗೆ ಪ್ರಜಾಪ್ರಭುತ್ವದಲ್ಲಿ ರಾಜಮನೆತನಗಳಿಗೆ ಈಗೇನೂ ಬೆಲೆ ಇಲ್ಲ. ಮೊದಲು ರಾಜರೇ ಆಳ್ತಿದ್ದಂಥ ಇದು. ಅದನ್ನೇ ಹೇಳ್ತಿದ್ದೀನಿ ನಾನು. ಹೇಳಿದರೆ ನಿಮಗೆ ಭಾಳ ಅರ್ಥ ಆಗುತ್ತೆ. ಅಷ್ಟೆಲ್ಲ ಡೀಪ್ ಆಗಿ ಹೇಳ್ಬೇಕಾದ್ರೆ ಈಗ ನೇರವಾಗಿ ಯತ್ನಾಳ್ ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ವಿಜಯೇಂದ್ರ ಅವರಿಂದನೇ ಇವತ್ತು ಸೋಲಾಗಿದೆ. ಅದಕ್ಕೆ ನಿಮ್ಮ ಅನಿಸಿಕೆ ಅಷ್ಟೇ. ಈಗ BJP ಅಂತಂದರೆ ರಾಜಕೀಯ ಪಕ್ಷ. ರಾಜಕೀಯ ಪಕ್ಷವನ್ನು ನಡೆಸೋರು ಯಾರು? ಅಧ್ಯಕ್ಷರು. ಅಧ್ಯಕ್ಷರಿಗೆ ಸೀನಿಯರು ಜೂನಿಯರು ಅನ್ನೋದು ಇರೋದಿಲ್ಲ, ಇಷ್ಟೇ ವಯಸ್ಸಿರಬೇಕು ಅನ್ನೋದು ಏನು ಇರೋದಿಲ್ಲ. ಆ ಸ್ಥಾನಕ್ಕೆ ಗೌರವವೇ ಹೊರತು ವ್ಯಕ್ತಿಗೆ ಗೌರವ ಅಲ್ಲ. ಆ ಸ್ಥಾನಕ್ಕೆ ನಮ್ಮ ಹೈಕಮಾಂಡು ಯಾರನ್ನೇ ಕುಳಿಸಿದ್ರು, ನಾಳೆ ಯತ್ನಾಳ್ ಅವರೇ ಬಂದು ಅದರಲ್ಲಿ ಕೂತ್ಕೊಂಡ್ರು ನಾವು ಗೌರವಿಸಬೇಕು.
ಆದ್ದರಿಂದ ಈಗ ಸದ್ಯಕ್ಕೆ ವಿಜೇಂದ್ರ ಅವರಿದ್ದಾರೆ, ಅವರೇ ನಮ್ಮ ಪಕ್ಷದ ಅಧ್ಯಕ್ಷರು, ಎಲ್ಲರೂ ಗೌರವಿಸಬೇಕು. ನಿಮ್ಮದೇನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಕುಳಿತು ಬಗೆಹರಿಸ್ಕೊಳ್ಬೇಕು. ಇಲ್ಲಿ ಅಪಸ್ವರ ಯಾವುದು ಕೂಡ ಪ್ರಸ್ತುತ ಅಲ್ಲ. ಸರಿ.